ಭಾಗ್ಯ ದುರುಪಯೋಗಕ್ಕೆ ಇದು ಪರಿಶೀಲನೆ ಮಾಡಬೇಕು ಅಂತ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಏನು 5 ಗ್ಯಾರಂಟಿ ಇಲ್ಲ, ಪರಮೇಶ್ವರ್ ಏನು ಹೇಳ್ತಾರೆ, ಕರೆಕ್ಟಾಗಿ ಬಡವ್ರಿಗೆ ಸಿಗಬೇಕು ಅಂತ. ನಾವು ಅದೇ ತಾನೇ ಹೇಳ್ತಾರೆ, ನಾವೆಲ್ಲ ಅದೇ ಹೇಳ್ತಾರೆ. ಬಡ ಇಲ್ಲ, ಅಲ್ಲಿ ಏನೋ ಸ್ವಲ್ಪ ಫುಡ್ ನೀರಿದು ಸ್ವಲ್ಪ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊಂಡಿದ್ದಾರೆ. ಆಮೇಲೆ ಫುಡ್ ಮೆನ್ಯೂ ಪ್ರಕಾರ ಫುಡ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೂಚನೆ ಕೊಟ್ಟು ವಾರ್ನು ಮಾಡಿದ್ದೀನಿ. ಅದಕ್ಕೆ ಕರೆಕ್ಟಾಗಿ ನೋಡಿ ಬಾ, ಹಾಸ್ಟೆಲ್ ನಾನು ಓದೋದು ಅದು ನಾನು ಹೇಳೋದೇನು. ಈಗ ಹಾಸ್ಟೆಲ್ ಬಡವ್ರ ಮಕ್ಕಳು ಪಾಪ ಅವ್ರು ಅಲ್ಲಿ ಅನುಕೂಲ ಇಲ್ಲ ಅಂತ ತಾನೇ ಇಲ್ಲಿ ಬರೋದು. ಹಾಸ್ಟೆಲ್ಗಳಿಗೆ ಅನುಕೂಲ ಇದ್ರೆ ಯಾರು ಬರ್ತಾರೆ ಹಾಸ್ಟೆಲ್ಗೆ? ನಮ್ಮ ಸ್ವಂತ ಮಕ್ಳಿಗೆ ಹೆಂಗೆ ನೋಡ್ಕೊಂತೀವಿ ಆ ಥರ ನೋಡ್ಕೊಳ್ಬೇಕಂತ ಸೂಚನೆ ಕೊಡ್ತಾರೆ. ಸರ್, ಈಗ 50,000 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಮನೆಗೆ ಅಂತೇಳಿ ಐನೂರು ಮಂಜುನಾಥ್ ಅವರು ಆರೋಪ ಮಾಡಿದ್ದಾರೆ. ಸೇರಿ ಕೇಳಿ, ಯಾರು 1 ರೂಪಾಯಿ, ಯಾರು 1 ನಿಮಿಷ, ಯಾರು 1 ರೂಪಾಯಿ ಯಾರು ಕಟ್ಟಂಗಿಲ್ಲ. ಇಲ್ಲ ಇಲ್ಲ ಆ ಥರ. ಈಗ 1 ನಿಮಿಷ ಹೆಂಗಾಗ್ತದೆ? ಈಗ ಹೆಂಗಂತಾರೆ? ಈಗ ಹೇಳಿ ಸರ್, ಈಗ ಮನೆಗಳು ಅಲಾಟ್ ಆಗಿರೋದು ಹಿಂದಿನ ಸರ್ಕಾರಲ್ಲಿ ಸಿದ್ದರಾಮಯ್ಯ ಇರುವಾಗ ಸ್ಯಾಂಕ್ಷನ್ ಆಗಿರೋದು. ಈಗ ಅಲಾಟ್ ಮಾಡಿದ್ವಿ, ನಾವೇನು ಮಾಡಿದ್ವಿ? ಲ್ಯಾಟ್ರಿ ಮಾಡಿದ್ವಿ. ನಾವು 252 ಜನ ಏನು ಮಾಡಿ ಕಂಪ್ಲೀಟ್ ಆಗಿರೋ ಮನೆಗಳು ಏನು ಮಾಡಿದ್ವಿ? ನಾವು ಎಲ್ಲ ಕಡೆ ನಾವು ಲ್ಯಾಟ್ರಿ ಮಾಡ್ತಾ ಇದ್ದೀವಿ. ಆ ಥರ ಇಲ್ಲ. ಆಮೇಲೆ ಅದೊಂದು ಹೇಳ್ತೀನಿ, ಅಲಾಟ್ಮೆಂಟ್ಗೆ ಯಾರನ್ನ ಇರಲಿ, ಎನಿಬಡಿ, ನಾನಿರಲಿ, ಅಲಾಟ್ಮೆಂಟ್ಗಳಿಗೆ ಏನಾರು ದುಡ್ಡು ತೊಗೊಂಡು ಆ ಬಡವ್ರಿಗೆ ಏನಾರು ಕೊಟ್ಟರೆ ಅವ್ರ ಮಕ್ಕಳಿಗೆ ಒಳ್ಳೇದಾಗಲ್ಲ, ಹುಳ ಬೀಳ್ತಾರೆ. ಅಷ್ಟೇ ಹೇಳಕ್ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.